ಮಾತಾಡ್ತಾ ಇದ್ದಾರೆ. ಹೀಗಾಗಿ ಯಾರು ಕರೆ ಯಾರು ಸುಳ್ಳು ಅನ್ನುವಂಥ ಒಂದು ದೊಡ್ಡ ಚರ್ಚೆ ಶುರುವಾಯಿತು. ಒಂದು ಕಡೆ ನಮ್ಮ ಮುರುಗೇಶ್ ಅವರು ಹಾಗೇನು ಅವಕಾಶಕ್ಕೆ ನಾನು ಆಗ್ತಿಲ್ಲಪ್ಪ ಅಧ್ಯಕ್ಷ ಅಂತಾರೆ. ಇದು ಅನ್ನೋದ್ರಿಂದ ಏನಾಗ್ತದಪ್ಪ ಅಂತಂದರೆ ಮೋಸ್ಟ್ಲಿ ನಮ್ಮ ಸಿದ್ದರಾಮಯ್ಯರ ಮಗನ ಸೀಟ್ ಅಲ್ಲಾಡ್ಲಿಕ್ಕತ್ತದ ಅಂತೇಳಿ. ಮತ್ತು ನಮ್ಮ ಇವರಿಗೆ ಯಾರಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರಿಗೆ ವಿಶೇಷವಾಗಿ ಈ ಒಂದು ಇವತ್ತು ಇದ್ದಿದ್ರಲ್ಲಿ ನಂಬಿಕೆ ಇದ್ದವ್ರು ಯಾರಪ್ಪ ಅಂದ್ರೆ ನಿರಾಣಿ ಅವರು. ಈಗ ನಿರಾಣಿ ಅವರು ಅಧ್ಯಕ್ಷ ಆಗ್ಬೋದಾ ಅನ್ನೋದು ಒಂದು ಸಂಶಯ ಮತ್ತು ಶುರುವಾಗಿದೆ. ಆದರೆ ಅದೇ ಕಾಲಕ್ಕೆ ನಮ್ಮ ಬಸವಗೌಡ ಪಾಟೀಲರು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಮ್ಮ ದೆಹಲಿ ಭೇಟಿ ಫಲಪ್ರದಾಗ್ಯದ, ನಾವು ಯಶಸ್ವಿ ಆಗ್ತೀವಿ, ಎಲ್ಲ ಏನು ಕನ್ವಿನ್ಸ್ ಮಾಡಿದ್ವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಏನೋ ಆಗಲಿ, ಈ ಗೊಂದಲಗಳು ಇರಬಾರ್ದಾಗಿತ್ತು. ಇಲ್ಲಿವರೆಗೆ ಒಂದು ಫೈನಲ್ ಟಚಪ್ ಕೊಡಬೇಕಾಗಿತ್ತು BJP ಹೈಕಮಾಂಡ. ಇಲ್ಲೂ ಸಹಿತ ಎಳೆಯುತ್ತೇನು ಅಂತ. ಯಾಕಂದ್ರೆ ಈ ಸಮಸ್ಯೆಯನ್ನು ಎಷ್ಟು ಉದ್ದಕ್ಕೆ ಬಿಡ್ತಾರೆ, ಎಷ್ಟು ದೂರಕ್ಕೆ ಹೋಯ್ತಾರೆ, ಅದರಿಂದ ಹೆಚ್ಚು ಹಾನಿಯಾಗೋದು ಯಾರಿಗಪ್ಪ ಅಂದ್ರೆ BJP ಹೈಕಮಾಂಡಿಗೆ ಒಂದು ರೀತಿಯಿಂದ ಅಪಮಾನ ರೀತಿ ಆಗುವಂಥದ್ದು ಅಂತಿತ್ತು. ಯಾಕೆ ಅವ್ರು ಹೇಳಿದ ಮಾತು ಕೇಳ್ತಾಯಿಲ್ಲ ಎರಡು ಪಕ್ಷದವರು. ಈಗಾಗಲೇ ಅವರು ಡಿಸಿಷನ್ ತೊಗೊಂಡಿದ್ದಾರೆ, ಒಂದಿಬ್ಬರು ಮೂರು ಹೊರಗೆ ಹಾಕೋರಿದ್ದಾರೆ. ಏನೋ ಸುದ್ದಿಗಳು ಬಂದು ಅಪಮಾನ ಆದಪ್ಪ ಇವರಿಗೆಲ್ಲ ಅಂತೇಳಿ 7 ಜನ ಇದ್ದಲ್ಲ ಇವರೆಲ್ಲ ಯತ್ನಾಳ್ ಮತ್ತು ಅವ್ರ ಜೊತೆಗಾರರು. ಅವ್ರ ಬಗ್ಗೆ ಏನಪ್ಪ ಅಂದರೆ ಸಾಧ್ಯ ಇಲ್ಲ ಅಂತ ನ್ಯೂಸ್ಗಳು ಬಂದು. ಆದರೆ ಈಗ ನೋಡಿದರೆ ಇದೊಂದು ರೀತಿ ಮತ್ತೆ ಹೊಸ ರೂಪ ಪಡೆದಂಗೆ ಆಗ್ಲಿಕ್ಕೆ ಬಂದು. ಅಂದ್ರೆ ಇಲ್ಲಿ ಹೈಕಮಾಂಡ್ ಇದ್ದಿದ್ದು ವಿಶೇಷವಾಗಿ ತನ್ನ ಒಂದು ನಿಶಕ್ತತೆಯನ್ನು ತೋರಿಸ್ಕೊಳ್ಳಿಕ್ಕತ್ತದ. ಅದಕ್ಕೆ ಇಲ್ಲಿ ಪರಿಹಾರ ಕೊಡಲೇಬೇಕಾಗ್ತದೆ. ಅವ್ರಿಗೂ ಸಮಸ್ಯೆ ಆಗಿದೆ. ಈಗ ಹಲವು ಸಲ ಚರ್ಚೆ ಮಾಡಿದ್ವಿ ನಾವು ನಿಮಗೆ ಈ ವಿಷಯದಲ್ಲೇ. ಇಲ್ಲ ಅವ್ರದ್ದಿಂದವು ಏನಪ್ಪ ಈಗ ತೆಗೆದು ಇನ್ನೊಬ್ಬರು ನಾಯಕ ಯಾರು ಅನ್ನುವಂಥ ದೊಡ್ಡ ಪ್ರಶ್ನೆ ಅದ. ಮತ್ತು ಇನ್ನು ಅವ್ರ ಮೇಲೆ ಬಿಟ್ಟುಬಿಟ್ರೆ ಮೋಸ್ಟ್ಲಿ ರಾಣಿಯವ್ರಿಗೆ ಮಾಡ್ಬೋದು ಅನ್ನೋ ಮತ್ತೊಂದು ಸಮಸ್ಯೆ ಶುರುವಾಗಿದೆ ಈಗ. ಅಂದರೆ ಒಟ್ಟಿನಲ್ಲೇ ಯಡಿಯೂರಪ್ಪನವ್ರಿಗೆ ಶತಾಯಗತಾಯ ಯತ್ನಾಳ್ ಮತ್ತು ಅವ್ರ ಟೀಮ್ನಲ್ಲಿ ಯಾರೂ ಅಧ್ಯಕ್ಷರಿಗೆ ಮತ್ತೊಂದು ಅಲ್ಲೇ ಬರಬಾರ್ದು. ಜೊತೆಗೆ ನಮ್ಮ ಮನುಷ್ಯ ಇರಬೇಕು ಅಂದರೆ ವಿಜೇಂದ್ರ ಹೋಗೋದಾದ್ರೆ ನಮ್ಮ ಮನುಷ್ಯನ ಅಲ್ಲೇ ಉಳಿಬೇಕು ಅನ್ನೋದು ಒಂದು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅವರು. ಆದರೆ ಅದಕ್ಕೆ ಇಲ್ಲಿವರೆಗೆ ಮಾತ್ರ ಒಳ್ಳೆಯ ಸ್ಪಂದನೆ ಸಿಕ್ಕಂತ ಹೇಳ್ತಾಯಿದ್ರು. ಬಟ್ ಈಗ ಅದೆಲ್ಲ ಸುಳ್ಳ. ನಮಗೆ ಮೌನ ಕೇಳಿದ್ರೆ ಅದಕ್ಕೆ ಮೌನ ನಾವು ಎಲ್ಲಾದ್ರೂ ಹೇಳಿಬಿಡ್ತಿದ್ವಿ ಅನ್ನುವಂಥ ಮಾತು. ಇಷ್ಟೊಳಗೆ ನಡ್ಡಾ ಅವ್ರ ಜೊತೆಗೆ ಮಾತಾಡಿದ್ದ ಮಾತುಗಳು ಈಗಾಗಲೇ ವೈರಲ್ ಆಗಿದ್ದು ಗೊತ್ತದ. ನಮ್ಮ ರಮೇಶ್ ಜಾರಕಿಹೊಳಿ ಅವರು ಅದು ಸಹಿತ ಕಾರಣ ಆಗಿದ್ರು ಅಂತ ಮಾತುಗಳು ಬಂದಿದ್ದಾವೆ. ಆ ನೆಲೆಯಲ್ಲಿ ಬಸವಗೌಡ ಪಾಟೀಲ್ ಯತ್ನಾಳ್